ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಸತ್ಯವರ ದುಗ್ಧಾಬ್ಧೆ ರುತ್ಥಿತಾ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ರವಿವಾರದ ಬೆಳಗಿನಂದು ಎಲ್ಲ ನನ್ನ ಮಿತ್ರರಿಗೆ ಸುಪ್ರಭಾತ. ನಿನ್ನೆಯ ದಿನ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ 50 ಸುಭಾಷಿತಗಳನ್ನು ಸತ್ಯರಾಮ ಎನ್ನುವ ಯೂಟ್ಯೂಬ್ ಚಾನಲ್ ಇಲ್ಲಿಯವರೆಗೆ ನೀಡಿದೆ. ನಿಮ್ಮ ಅಮೂಲ್ಯವಾದಂತಹ ಸಹಕಾರದ ಬಲದಿಂದ ಇಲ್ಲಿಯವರೆಗೆ ಇದು ಬರಲಿಕ್ಕೆ ಸಾಧ್ಯವಾಗಿದೆ. 700 ಸಬ್ಸ್ಕ್ರೈಬರ್ಸು, ನಿತ್ಯದಲ್ಲಿ ಅನೇಕ ಜನ ಅದಕ್ಕೆ ಮಾಡುವಂಥ ಒಂದು ಪ್ರೋತ್ಸಾಹ, ಅನೇಕ ಜನ ಕಾಲ್ ಮಾಡಿಯೂ ಕೂಡ ತಿಳಿಸಿದ್ದಾರೆ ಬಹಳ ಚೆನ್ನಾಗಿ ಬರ್ತಾ ಇದೆ ಅಂತ. ಬಹಳ ಜನ ಮೆಸೇಜ್ ಮಾಡಿದ್ದಾರೆ. ಇದೆಲ್ಲ ಪ್ರೋತ್ಸಾಹವನ್ನು ನೋಡಿದರೆ ಸಣ್ಣದಾದಂತಹ ಒಂದು ಈ ಕಾರ್ಯವನ್ನು ಇಷ್ಟೆಲ್ಲ ಪ್ರಶಂಸಿಸುವ ಜನ ಇದ್ದಾರೆ, ನಮ್ಮ ಸಮಾಜ ಇನ್ನೂ ಬಹಳ ಸಾತ್ವಿಕರಿಂದ ಸಮೃದ್ಧವಾಗಿದೆ ಅಂತ ನನಗಂತೂ ಭಾವನೆ ಬಂದಿದೆ. ಹೀಗಾಗಿ ನನ್ನ ಗುರುಗಳ, ಎಲ್ಲ ದೇವತೆಗಳ, ಪರಮಾತ್ಮನ, ಶ್ರೀರಾಮಚಂದ್ರನ ಅನುಗ್ರಹದಿಂದ ಇಷ್ಟರವರೆಗೆ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಬೆಳೆಸಿದ ಕಾರಣಕ್ಕಾಗಿ ಇದು ಇಲ್ಲಿಯವರೆಗೆ ತಲುಪಿದ್ದು. ಇನ್ನೂ ಅನೇಕ ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಮಾತುಗಳನ್ನು ತಿಳಿಸುವಂತೆ ಪರಮಾತ್ಮ ನಮ್ಮಲ್ಲಿ ಪ್ರೇರಣೆಯನ್ನು ಮಾಡಲಿ ಅಂತ ಮೊದಲಿಗೆ ಬೇಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ. ರವಿವಾರದ ಕಾರಣ ಪ್ರಶ್ನೋತ್ತರದ ಒಂದು ಸಣ್ಣದಾದಂತಹ ಚರ್ಚೆಯನ್ನು ಮಾಡಲು ಬಯಸಿದ್ದೇನೆ. ಬಹಳ ಜನರು ಇದನ್ನು ಕೇಳಿದರು ನನಗೆ ವೈಯಕ್ತಿಕವಾಗಿ. ನೀವು ಧರ್ಮವನ್ನು ಮಾಡಲಿಕ್ಕೆ ಸಾಕಷ್ಟು ನಮ್ಮಲ್ಲಿ ಒಳ್ಳೆಯ ಮಾತುಗಳನ್ನು ಪ್ರೇರಣೆಯಾಗಿ ಹೇಳಿದಿರಿ. ಧರ್ಮವನ್ನು ನಾವು ಮಾಡ್ತಾ ಇದ್ದೇವೆ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಷ್ಟೆಲ್ಲ ಧರ್ಮ ಇದೆ, ಎಷ್ಟೆಲ್ಲ ವೃತ ನಿಯಮಗಳಿವೆ, ಆಚರಣೆಗಳಿವೆ, ನಮಗೆ ಎಲ್ಲವನ್ನ ಮಾಡಲಿಕ್ಕೆ ಎಲ್ಲೇ ಆಗ್ತದೆ? ಆಗೋದಿಲ್ಲ. ದೊಡ್ಡ ದೊಡ್ಡದನ್ನು ಮಾಡುವಂಥವರು ಸಾಧುಗಳು ಎಂಥೆಂಥವರು ಇದ್ದಾರೆ ಇವತ್ತಿಗೂ ಕೂಡ ಭೂಮಿಯ ಮೇಲೆ. ನಾವೆಲ್ಲಿಯೋ ಸಣ್ಣದಾದದ್ದನ್ನು ಮಾಡ್ತೇವೆ. ಮತ್ತು ನಾವು ಸಣ್ಣದು ಮಾಡಿದ್ದು ದೇವರು ರಿಕಗ್ನೈಸ್ ಮಾಡ್ತಾನಾ ಇಲ್ವಾ ಅಂತ ನಮಗೆ ಪ್ರಶ್ನೆ ಇದೆ. ನಮಗೆ ನಾವೇನೋ ಧರ್ಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಒಂದೇನೋ ವ್ರತ, ಈಗ ಉಪವಾಸ ಅಂತ ಒಂದು ವ್ರತ, ಇದು ಎಲ್ಲ ಧರ್ಮಗಳಲ್ಲಿ ಬರ್ತಕ್ಕಂತಹ ಒಂದು ವ್ರತ. ಇದು ಉಪವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ, ನಮಗೇನೋ ಅನಾರೋಗ್ಯ, ಏನೋ ಒಂದು ಸಮಸ್ಯೆಯಿಂದ ಅದನ್ನು ಮಾಡಲಿಕ್ಕೆ ನಮಗಾಗಲಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ನಮ್ಮದು ಅದೆಲ್ಲ ಮುರಿದು ಹೋಯ್ತಲ್ಲ, ಅದಕ್ಕೆ ಫಲವೇ ಇಲ್ಲ ಪೂರ್ಣವಾಗಿ. ಹಾಗಾದರೆ ಹೀಗೆ ನಮಗೆ ಪ್ರತಿಯೊಂದು ಧರ್ಮವನ್ನು ನಾವು ಮಾಡಬೇಕು ಅಂತೇನೋ ಇಚ್ಛೆಯಿಂದ ಪ್ರಾರಂಭ ಮಾಡುತ್ತೇವೆ, ಆದರೆ ಅದು ಪೂರ್ಣ ಆಗೋದೇ ಇಲ್ಲ. ನಮ್ಮದು ರಿಕಗ್ನೈಸ್ ಆಗೋದು ಹೇಗೆ? ಅದರಲ್ಲಿ ನಾವು ಮಾಡೋದೇ ಬಹಳ ಸಣ್ಣ 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 ಧರ್ಮಗಳನ್ನು ಮಾಡ್ತೇವೆ. ಮತ್ತು ಇದಕ್ಕೆ ನಿಜವಾಗಿ ದೇವರು ಫಲವನ್ನು ಕೊಡ್ತಾನಾ ಇಲ್ವಾ ಅಂತ. ದೊಡ್ಡದು ಮಾಡಿದರೆ ಮಾತ್ರ ದೇವರು ಫಲವನ್ನು ಕೊಡ್ತಾನಾ? ಅಥವಾ ಸಣ್ಣದು ಮಾಡಲಿಕ್ಕೆ ಹೋಗಿ ಅದು ಅರ್ಧದಲ್ಲೇ ಬಿಟ್ಟು ಬಿಡ್ತೇವೆ ನಾವು. ಆ ಅರ್ಧದಲ್ಲೇ ಬಿಟ್ಟಿದ್ದಕ್ಕಾದರೂ ಫಲ ಇದೆಯೋ ಇಲ್ವೋ ನಮಗೆ ಬಹಳ ಸಂಶಯ ಇದೆ. ನಾವು ವಿಶ್ವಾಸವನ್ನು ಇಡೋದಾದರೂ ಹೇಗೆ? ನಮಗೆ ಪೂರ್ಣ ಫಲ ಬರ್ತದೋ ಇಲ್ವೋ ಅನ್ನೋದನ್ನು ವಿಶ್ವಾಸವನ್ನು ಹೇಗೆ ಇಡೋದು ಅಂತ ವೈಯಕ್ತಿಕವಾಗಿ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರು. ಎಲ್ಲರ ಮನಸ್ಸಿನಲ್ಲೂ ಇದಿದೆ ಅಂತ ಭಾವಿಸಿ ನಾನು ಇದಕ್ಕೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ. ನನ್ನ ಪ್ರಶ್ನೆಯಲ್ಲ, ನನ್ನ ಉತ್ತರವೂ ಅಲ್ಲ. ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಇದೇ ಪ್ರಶ್ನೆಯನ್ನು ಕೇಳ್ತಾನೆ. ಕಚ್ಚಿನ್ನೋ ಉಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ. ಹೇ ಕೃಷ್ಣ ಪರಮಾತ್ಮ, ಪಾಪ ಶ್ರದ್ಧೆಯಿಂದ ಒಂದು ಕೆಲಸವನ್ನು ಮಾಡಲಿಕ್ಕೆ, ಧರ್ಮವನ್ನು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಪ್ರಾರಂಭ ಮಾಡಿದ್ದಾನೆ. ಏನೋ ಅನನುಕೂಲತೆ ಬಂದು ಅದನ್ನು ಅರ್ಧಕ್ಕೆ ಬಿಟ್ಟಿದ್ದಾನೆ. ಅವನು ಇಲ್ಲಿಯೂ ಸುಖವನ್ನು ಪಡೆದಂತಾಗಲಿಲ್ಲ, ಸ್ವರ್ಗಕ್ಕೆ ಹೋದ ಮೇಲೂ ಅವನಿಗೆ ಸುಖ ಇಲ್ಲ. ಹೀಗಾಗ್ತದ ಅವನಿಗೆ? ಒಡೆದು ಹೋದ ಮೋಡದಂತೆ ಛಿದ್ರವಾಗಿ ಅವನ ಕರ್ಮವೆಲ್ಲ ಫಲವನ್ನು ಕೊಡದೇನೆ ಸೋರಿ ಹೋಗ್ತದಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನ. ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಹೇ ಅರ್ಜುನ, ಪ್ರೀತಿಯಿಂದ ಕರೆದು ಹೇಳ್ತಾನೆ ಶ್ರೀಕೃಷ್ಣ, ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ. ನೀನೇನು ಕೇಳಿದಿ? ಅವನು ಇಲ್ಲಿಯೂ ಫಲವನ್ನು ಪಡೆಯದೆ ಸ್ವರ್ಗದಲ್ಲೂ ಸುಖವಾಗಿ ಇಲ್ಲದೇನೆ ಛಿದ್ರವಾಗಿ ಹೋಗ್ತದ ಅವನ ಕರ್ಮ ಅಂತ ನೀನು ಪ್ರಶ್ನೆಯನ್ನು ಕೇಳ್ತೀಯಲ್ಲ. ಇಲ್ಲಿಯೂ ಅಲ್ಲಿಯೂ ಎಲ್ಲಿಯೂ ಕೂಡ ಅವನಿಗೆ ನಾನು ದುಷ್ಟವಾದಂತಹ ಫಲವನ್ನು ಕೊಡೋದಿಲ್ಲ, ಕೆಟ್ಟ ಫಲವನ್ನು ಕೊಡೋದಿಲ್ಲ.
ನಹಿ ಕಲ್ಯಾಣ ಕೃತ್ ಕಶ್ಚಿತ ದುರ್ಗತಿಂ ತಾತ ಗಚ್ಚತಿ. ಸ್ವಲ್ಪ ಒಳ್ಳೆಯದನ್ನು ಮಾಡಿದವನಿಗೂ ಕೂಡ ಸ್ವಲ್ಪ ಕೆಟ್ಟ ಫಲವನ್ನು ನಾನೆಂದೂ ಕೊಡೋದಿಲ್ಲ, ಪೂರ್ಣವಾಗಿ ಅವನಿಗೆ ಒಳ್ಳೆಯ ಫಲವನ್ನು ಮಾತ್ರ ಕೊಡ್ತೇನೆ, ಇದು ನನ್ನ ಪ್ರತಿಜ್ಞೆ ಅಂತ ಪರಮಾತ್ಮ ಆ ಮಾತನ್ನು ಹೇಳ್ತಾ ಇದ್ದಾನೆ. ಎಲ್ಲ ಧರ್ಮದಲ್ಲೂ ಈ ಮಾತು ಬರ್ತದೆ. ಒಂದು ಸಣ್ಣ ಕರ್ಮಕ್ಕೂ ಕೂಡ ಬಹಳ ಫಲವನ್ನು ಕೊಡುವಂಥದ್ದು ಪರಮಾತ್ಮನ ಸ್ವಭಾವ. ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಕೊಡುವ ಅಂತ ದೇವರಿಗೊಂದು ಮಾತಿದೆ. ದ್ರೌಪದಿ, ನೀವೆಲ್ಲ ಕಥೆ ಕೇಳಿದ್ದೀರಿ. ಸಣ್ಣ ಬಟ್ಟೆಯನ್ನು ಹರಿದು ಕೃಷ್ಣನಿಗೆ ಕಟ್ಟಿದ್ದಕ್ಕೆ ಅವಳಿಗೆ ಅಕ್ಷಯ ವಸ್ತ್ರವನ್ನು ಪರಮಾತ್ಮ ಕೊಟ್ಟ. ತುಷ್ಟ ನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟನ್ನದೆ ಸಕಲೇಷ್ಟಂಗಳ ಕೊಟ್ಟು ಕಾವ ಅಂತ ದಾಸರು ಒಂದು ಕಡೆಗೆ, ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಒಂದು ಕಡೆಗೆ ಹೇಳ್ತಾರೆ ದೇವರ ಬಗ್ಗೆ. ನಾವು ಮಾಡುವ ಸಣ್ಣ ಕಾರ್ಯವಿದ್ದರೂ ಅದನ್ನು ಬಹಳಷ್ಟು ಪರಿಗಣಿಸಿ ನಮಗೆ ಪೂರ್ಣ ಫಲವನ್ನು ಕೊಡುವಂಥವ ಅವನು ಪರಮಾತ್ಮ ಅಂತ. ಹೀಗಾಗಿ ಹೇ ಪಾರ್ಥ, ನೀನು ಹೀಗೆ ಅಂದುಕೊಳ್ಬೇಡ, ಅವನಿಗೆ ಇಲ್ಲೂ ಫಲ ಸಿಗದೆ ಅಲ್ಲೂ ಫಲ ಸಿಗದೆ ಅವನು ನಾಶವಾಗಿ ಹೋಗ್ತದ ಅವನ ಕರ್ಮ. ಇಲ್ಲ, ಅವನಿಗೆ ಇಲ್ಲಿಯೂ ಒಳ್ಳೆಯದನ್ನು ಮಾಡ್ತೇನೆ. ಸಣ್ಣ ಒಳ್ಳೆಯ ಕೆಲಸಕ್ಕೂ ಕೂಡ ಇಲ್ಲಿಯೂ ಒಳ್ಳೆಯ ಫಲವನ್ನು, ಅಲ್ಲಿ ಸ್ವರ್ಗದಲ್ಲಿಯೂ ಅವನಿಗೆ ಬಹಳ ಒಳ್ಳೆಯ ಫಲವನ್ನೇ ನಾನು ಕೊಡ್ತೇನೆ. ಎಂದಿಗೂ ಅವನಿಗೆ ದುರ್ಗತಿಗೆ ನಾನು ಹಾಕೋದಿಲ್ಲ. ಇದು ಪರಮಾತ್ಮ ಪ್ರತಿಜ್ಞೆ ಮಾಡಿ ಹೇಳ್ತಾನೆ. ಪುರಾಣದಲ್ಲಿ ಒಂದು ಸುಂದರವಾದ ಕಥೆ ಬರ್ತದೆ. ಒಬ್ಬ ವ್ಯಾಪಾರಿ ಇದ್ದ. ದೊಡ್ಡದಾದಂತಹ ಒಂದು ಊರು, ಪಟ್ಟಣ, ಅಲ್ಲಿ ವಾಸವಾಗಿರ್ತಾನೆ. ಬಹಳ ಮೋಸ ಮಾಡ್ತಾ ಇರ್ತಾನೆ, ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಅಂತೂ ಅವನ ಏನೊಂದು ಅಂಗಡಿ ಇರ್ತದೆ, ಅದು ಒಬ್ಬ ಶ್ರೀಮಂತನ ಮನೆಯ ಹತ್ತಿರದಲ್ಲಿ ಇರ್ತದೆ. ಕ್ರಾಸ್ ರೋಡ್ಸಿಗೆ ಅವನ ಅಂಗಡಿ ಇರುತ್ತದೆ. ಆ ಶ್ರೀಮಂತ ಅವನು ಬಹಳ ಸಾತ್ವಿಕನಾದ ವ್ಯಕ್ತಿ. ಅವನು ನಿತ್ಯದಲ್ಲಿ ಅನ್ನದಾನ ಮಾಡ್ತಿದ್ನಂತೆ. ನಿತ್ಯದಲ್ಲಿ ಯಾರು ಬರ್ತಾರೋ ಅವರಿಗೆಲ್ಲರಿಗೂ ಉಚಿತವಾಗಿ ಊಟಕ್ಕೆ ಹಾಕೋದು. ಭಾರೀ ಪುಣ್ಯವನ್ನು ಗಳಿಸಿದ. ಅನ್ನದಾನಕ್ಕಿಂತ ದಾನ ಬೇರೆ ಯಾವುದಿಲ್ಲ. ಯಾರು ಬರ್ತಾರೋ ಅವರೆಲ್ಲರಿಗೂ ಎಷ್ಟು ದಿನ ಬರ್ತಾರೋ ಅಷ್ಟು ಅನ್ನದಾನವನ್ನು ಮಾಡೋದು. ಅಂತಹ ಒಬ್ಬ ಭಾರಿ ಶ್ರೀಮಂತ ಇರ್ತಾನೆ. ಭಾರಿ ಸಾತ್ವಿಕ ಮತೆ ಅವನು, ಭಾರಿ ವಿನಯವಂತ. ಅವನ ಮನೆ ಇವನ ಅಂಗಡಿಯ ಹತ್ತಿರದಲ್ಲಿ ಇರ್ತದೆ. ಹೆಚ್ಚಾಗಿ ಜನ ಬಂದು ಅವನಿಗೆ ಕೇಳ್ತಾ ಇರ್ತಾರೆ. ಅವನು ದಿಕ್ಕನ್ನು ತೋರಿಸ್ತಾ ಇರ್ತಾನೆ, ಹೀಗೆ ಹೋಗಿ ಅವನ ಮನೆ ಇದೆ ಅಂತ. ಯಾಕೆಂದರೆ ಎಲ್ಲರೂ ಅವನಿಗೆ ಬಂದು ಕೇಳ್ತಾ ಇರ್ತಾರೆ, ಈ ವ್ಯಾಪಾರಿಗೆ ಬಂದು ಕೇಳ್ತಾ ಇರ್ತಾರೆ. ಅವನ ಮನೆ ಅಂಗಡಿಯ ಹತ್ತಿರದಲ್ಲಿಯೇ ಮನೆ ಇರೋದ್ರಿಂದ. ವ್ಯಾಪಾರಿ ಸತ್ತು ಹೋಗ್ತಾನೆ. ಅವನು ಮಾಡಿದ ಕೆಟ್ಟ ಕೆಲಸ ಎಷ್ಟಿರ್ತದೆ ಅಂತಂದರೆ ಅವನನ್ನು ನರಕಕ್ಕೆ ಒಯ್ದು ಹಾಕ್ತಾರೆ. ಬಹಳ ಮೋಸ ಮಾಡಿದ್ದೀಯಾ, ಬಹಳ ಕೆಟ್ಟ ಕೆಲಸಗಳನ್ನು ಮಾಡಿದ್ದೀಯಾ ಅಂತ ನರಕಕ್ಕೆ ಒಯ್ದು ಹಾಕಿದರು. ನರಕದಲ್ಲಿ ಅವನು ಯಾತನೆಯನ್ನು ಅನುಭವಿಸ್ತಾ ಇರ್ತಾನೆ. ಅಲ್ಲಿ ಮಾಡಿದ ಕೆಟ್ಟ ಕೆಲಸಕ್ಕೆ ಎಲ್ಲ ದಂಡಗಳು ಎಲ್ಲ ವಿಧಿಸ್ತಾ ಇರಬೇಕಾದಾಗ ಅವನಿಗೊಂದು ವಿಚಿತ್ರವಾದ ಘಟನೆ ನಡೀತಾ ಇರ್ತದೆ. ಅವನಿಗೆ ಎಷ್ಟೇ ಕಷ್ಟ ಆಗ್ತಾ ಇದ್ರೂ ಕೂಡ ಈ ಬೆರಳೇನಿದೆ, ಈ ತೋರು ಬೆರಳು ಇದೆಯಲ್ಲ, ಈ ಬೆರಳನ್ನು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡ ಅಂತಂದ್ರೆ ಅವನಿಗೆ ಎಲ್ಲ ವೇದನೆ ಹೋಗಿ ಅವನಿಗೆ ಆನಂದ ಆಗ್ತಾ ಇರ್ತದೆ. ಭಾರೀ ಯಾತನೆಯನ್ನ, ಭಾರೀ ದಂಡವನ್ನ ಕೊಡಬೇಕು ಅಲ್ಲಿಯ ಜನ. ಇವನು ಕೇವಲ ತನ್ನ ತೋರು ಬೆರಳನ್ನು ಬಾಯಿಯಲ್ಲಿ ಇಟ್ಟುಕೊಂಡ್ರೆ ಅದೆಲ್ಲ ನೋವು ಹೋಗಿಬಿಡ್ತಿರ್ತದೆ. ಅವನಿಗೆ ಮತ್ತೆ ಆನಂದ ಆಗ್ತಾ ಇರ್ತದೆ. ಅವನು ಕೇಳ್ತಾನೆ, ಈ ಬೆರಳು ನಾನು ಬಾಯಿಯಲ್ಲಿ, ನನ್ನ ಬೆರಳೇ ಇದು, ಇದನ್ನು ನಾನು ಬಾಯಿಯಲ್ಲಿ ಇಟ್ಕೊಳ್ಳೋದ್ರಿಂದ ನನಗೆ ಆನಂದ ಯಾಕೆ ಆಗ್ತಾ ಇದೆ? ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದೇನೆ ನಾನು, ಅದಕ್ಕೆ ನನಗೆ ಶಿಕ್ಷೆ ಸಿಗ್ತಾ ಇದೆ, ಇದು ಸರಿ ಇದೆ. ಆದರೆ ಈ ಬೆರಳನ್ನು ಇಟ್ಟುಕೊಂಡಾಗ ಮಾತ್ರ ನನಗೆ ಆನಂದ ಯಾಕೆ ಆಗ್ತಾ ಇದೆ ಅಂತ ಅವನದೊಂದು ಪ್ರಶ್ನೆ. ಆಗ ಆ ಯಮನ ಭಟರೆಲ್ಲ ಅವನಿಗೆ ತೋರಿಸ್ತಾರಂತೆ, ನೀನೊಂದು ಒಳ್ಳೆಯ ಕೆಲಸ ಮಾಡಿದ್ದಿ ಅಂತ. ಏನು? ನಿತ್ಯದಲ್ಲಿ ಅನ್ನಕ್ಕಾಗಿ ಬರ್ತಕ್ಕಂತಹ ಜನ ನಿನಗೆ ಬಂದು ಕೇಳಿದಾಗ ನೀನು ಅವರಿಗೆ ಅನ್ನದಾನೇನು ಮಾಡಿಲ್ಲ ಗೊತ್ತು, ಆದರೆ ಆ ಧನಿಕನ ಮನೆ ಇಲ್ಲಿದೆ ಅಂತ ಯಾವಾಗಲೂ ನಿನ್ನ ತೋರು ಬೆರಳಿನಿಂದ ಅವನ ಮನೆಯನ್ನು ತೋರಿಸಿದಾಗ ಅವನು ಅನ್ನದಾನ ಮಾಡಿದ, ಆದರೆ ತೋರಿಸಿದ ಪುಣ್ಯ ಮಾತ್ರ ನಿನಗೆ ಬಂತಲ್ಲ. ಈ ಬೆರಳಿನಲ್ಲಿದ್ದ ಪುಣ್ಯದಿಂದ ಅದನ್ನು ನೀನು ಬಾಯಿಯಲ್ಲಿ ಇಟ್ಟುಕೊಂಡಾಗ ನಿನಗೆ ಆನಂದವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ ಅಂತ ಹೇಳಿದರಂತೆ ಅಲ್ಲಿಯ ಜನ. ಅವನಿಗೆ ಕಣ್ಣಿನಲ್ಲಿ ನೀರು ಬಂದು ಹೋಯಿತು. ಪರಮಾತ್ಮ ನಾನು ಮಾಡಿದ ಎಷ್ಟೊಂದು ಸಣ್ಣ ಒಳ್ಳೆಯ ಕಾರ್ಯಕ್ಕೆ ಫಲವನ್ನು ಕೊಡ್ತಾ ಇದ್ದಾನಲ್ಲ. ನರಕದಲ್ಲಿ ಇದ್ದು ಯಾತನೆಯನ್ನು ಅನುಭವಿಸುವಾಗಲೂ ನನಗೊಂದು ಸುಖ ಆಗ್ತಾ ಇದೆ. ಎಷ್ಟು ಕರುಣೆ ಇರಬೇಕು ಪರಮಾತ್ಮನಿಗೆ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಪಾರ್ಥ, ಅರ್ಜುನ, ಸ್ವಲ್ಪ ಸಣ್ಣ ಕೆಲಸಕ್ಕೂ ನಾನು ಫಲವನ್ನು ಕೊಡ್ತೇನೆ. ವಿಶ್ವಾಸ ಫಲದಾಯಕ, ನನ್ನ ಮೇಲೆ ವಿಶ್ವಾಸ ಇಡು. ಯಾವ ನಿನ್ನ ಸಣ್ಣ ಕೆಲಸವನ್ನು ನಾನು ರಿಕಗ್ನೈಸ್ ಮಾಡದೆ ಬಿಡೋದಿಲ್ಲ.
ಸಣ್ಣ ಒಳ್ಳೆಯ ಕೆಲಸಕ್ಕೂ ನಾನು ಬಹಳಷ್ಟು ಒಳ್ಳೆಯ ಫಲವನ್ನು ಕೊಡ್ತೇನೆ. ಇದು ನನ್ನ ಸ್ವಭಾವ. ಪರಮಾತ್ಮನಿಗೆ ನಾವು ಕರುಣಾಮಯಿ, ಕರುಣಾಸಾಗರ ಅಂತಂತೇವೆ. ಯಾಕೆ? ಇದಕ್ಕೇನೆ. ನಾವು ನಿಜವಾಗಿ ಕೆಟ್ಟ ಕೆಲಸಗಳನ್ನೇ ಬಹಳ ಮಾಡ್ತೇವೆ, ಸಣ್ಣ ಒಳ್ಳೆಯ ಕೆಲಸವನ್ನು ಮಾಡಿರ್ತೇವೆ. ಆದರೆ ಅಷ್ಟನ್ನಾದರೂ ಮಾಡೋದನ್ನು ಬಿಡೋದು ಬೇಡ ಅಂತ ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಬಹಳ ದೊಡ್ಡ ವೃತ ನಿಯಮಗಳನ್ನು ಮಾಡ್ತಾರೆ, ನಮಗಾಗೋದಿಲ್ಲ, ಅದಕ್ಕೆ ಮಾಡೋದೇ ಬೇಡ ಅನ್ನಬೇಡಿ. ಪ್ರಾರಂಭ ಮಾಡಿ, ಸ್ವಲ್ಪ ಆದರೂ ಮಾಡಿ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಕೇವಲ ಪ್ರಾರಂಭ ಮಾಡಿದ್ದು, ಕೇವಲ ಇಚ್ಛೆ ಪಟ್ಟದ್ದು ಕೂಡ ಈ ಧರ್ಮದಲ್ಲಿ ನಮಗೆ ನಿಷ್ಫಲವಾಗೋದಿಲ್ಲ, ಅದು ಸಾರ್ಥಕವಾಗ್ತದೆ. ಎಷ್ಟು ಮಾಡಲಿಕ್ಕಾಗ್ತದೋ ಅಷ್ಟನ್ನೇ ಮಾಡಿದರೂ ಫಲವನ್ನು ಮಾತ್ರ ಪರಮಾತ್ಮ ನೋಡಿ ತನ್ನ ಕರುಣೆಯಿಂದ ಪೂರ್ಣವಾಗಿ ಕೊಡ್ತಾನೆ. ಈ ವಿಶ್ವಾಸ ನಮಗೆ ದೇವರಲ್ಲಿ ಬರಬೇಕು. ನಾವೆಲ್ಲರೂ ಏನೋ ಒಬ್ಬ ಮಗು ಏನೋ ಬಂದು ಕೇಳ್ತು, ಒಂದು ಸಣ್ಣ ಸಹಾಯವನ್ನು ಮಾಡಿದ್ವಿ, ಅದಕ್ಕೂ ದೇವರು ಫಲವನ್ನು ಬಹಳ ಕೊಡ್ತಾನೆ. ಯಾರೋ ಒಬ್ಬ ಮುದುಕನಿಗೆ ರೋಡ್ ದಾಟ್ಲಿಕ್ಕೆ ಆಗ್ತಾ ಇರಲಿಲ್ಲ, ನಾನು ಸಣ್ಣ ಕೈ ಹಿಡಿದು ಒಂದು ನಿಮಿಷದ ಕೆಲಸ ರೋಡ್ ದಾಟಿಸಿದೆ, ಅಷ್ಟಕ್ಕೆ ಪರಮಾತ್ಮ ಫಲವನ್ನು ಕೊಡ್ತಾನೆ. ಪಕ್ಷಿಗಳು ಈ ಬೇಸಿಗೆಯಲ್ಲಿ ಬಹಳ ನೀರಡಿಸಿ ಬರ್ತಾ ಇರ್ತವೆ. ನನ್ನ ಮನೆಯ ಮೇಲೆ ಒಂದು ಬಟ್ಟಲಿನಲ್ಲಿ ಒಂದು ನೀರಿಟ್ಟೆ ನಾನು. ಬಹಳ ಸಣ್ಣ ಕೆಲಸ ನಾನು ಮಾಡಿದ್ದು, ಫಲ ಮಾತ್ರ ಪರಮಾತ್ಮ ಬಹಳ ಕೊಡ್ತಾನೆ. ನಾವೆಲ್ಲರೂ ದೊಡ್ಡ ಕೆಲಸ, ದೊಡ್ಡ ವ್ರತಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇದ್ದವರಲ್ಲ. ನಾವೆಲ್ಲರೂ ಸಣ್ಣ ಜನ. ಆದರೆ ಸಣ್ಣ 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 ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ. ಹನಿ ಹನಿ ಕೂಡಿದರೆ ಹಳ್ಳ ಅಂತನ್ನುವಂತೆ ಆ ಎಲ್ಲ ಸಣ್ಣ ಕರ್ಮಗಳ ಫಲವನ್ನೇ ಪರಮಾತ್ಮ ದೊಡ್ಡದಾಗಿ ಮಾಡಿ ನಮಗೆ ಕೊಡುವಂತಹ ಕರುಣಾಮಯಿ ಇದ್ದಾನೆ ಅನ್ನುವ ವಿಶ್ವಾಸದಿಂದ ಮಾತ್ರ ನಾವು ಕರ್ಮವನ್ನು ಮಾಡಿದರೆ ಸಾಕು. ಸಣ್ಣ ಒಳ್ಳೆಯ ಕರ್ಮವು ದೊಡ್ಡ ಫಲವನ್ನು ನಮಗೆ ಕೊಡುತ್ತದೆ. ನಾನು ದೊಡ್ಡ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅನ್ನುವಂಥ ತಾತ್ಪರ್ಯದಲ್ಲಿ ಹೇಳ್ತಾ ಇಲ್ಲ. ಮತ್ತೆ ದೊಡ್ಡ ಕರ್ಮಗಳನ್ನು ಮಾಡಿದವರಿಗೆ ದೊಡ್ಡ ಫಲ, ಅವರು ಬಹಳ ದೊಡ್ಡವರು, ಅವರೇ ನಿಜವಾಗಿ ಮಹಾತ್ಮರು. ಆದರೆ ಮಾಡುವ ಸಣ್ಣ ಕೆಲಸಕ್ಕೆ ಪರಮಾತ್ಮ ಫಲ ಕೊಡ್ತಾನೋ ಇಲ್ಲೋ ಅನ್ನುವ ಅವಿಶ್ವಾಸ, ಸಂದೇಹ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಬೇಡ. ಸಣ್ಣ ಸಣ್ಣ ಒಳ್ಳೆಯ ಕಾರ್ಯಕ್ಕೂ ಪುಣ್ಯಕ್ಕೂ ಪರಮಾತ್ಮ ದೊಡ್ಡ ಫಲವನ್ನು ಕೊಡ್ತಾನೆ. ಆ ವಿಶ್ವಾಸದಿಂದ ಕರ್ಮಗಳನ್ನು ಮಾಡೋಣ. ಎಂದಿಗೂ ನಾಶವಾಗೋದಿಲ್ಲ ನಾವು ಮಾಡಿದ ಯಾವ ಕರ್ಮವೂ ಕೂಡ. ಸುಮ್ಮನೆ ಹೀಗೆ ತೋರಿಸಿದ ಬೆರಳೇ ಇಷ್ಟು ಆನಂದವನ್ನು ಕೊಡ್ತು ಆ ವ್ಯಕ್ತಿಗೆ ಅಂತಂದ ಮೇಲೆ ನಾವು ಒಂದು ಸಣ್ಣ ಕೆಲಸ ಮಾಡಿದರೆ ದೇವರು ನಮಗೆ ಯಾಕೆ ಸುಖವನ್ನು ಕೊಡೋದಿಲ್ಲ ಹೇಳಿ? ಇಲ್ಲಿಯೂ ಸುಖವನ್ನು ಕೊಡ್ತಾನೆ. ಸ್ವರ್ಗಕ್ಕೆ ಹೋದ ಮೇಲೂ ನಮಗೆ ಸುಖ ಇದೆ. ಸಣ್ಣ ಪುಣ್ಯ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಧರ್ಮ ಬಹಳ ದೊಡ್ಡದಿದೆ, ಬಹಳ ದೊಡ್ಡದಾದದ್ದನ್ನು ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಜೀವನದಲ್ಲಿ. ಸಣ್ಣದರಿಂದ ಪ್ರಾರಂಭ ಮಾಡೋಣ. ಒಳ್ಳೆಯ ಕೆಲಸಕ್ಕೆ ಇಂದು ನಾಳೆ ಅನ್ನಲಿಕ್ಕೆ ಹೋಗಬೇಡಿ. ಈ ಕ್ಷಣದಿಂದಲೇ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಸಣ್ಣ ಸಣ್ಣ ಕಾರ್ಯವೂ ನಮಗೆ ದೊಡ್ಡ ಫಲವನ್ನು ಇಲ್ಲಿಯೂ ಅಲ್ಲಿಯೂ ಕೂಡ ಕೊಡುತ್ತದೆ. ಈ ವಿಶ್ವಾಸ ದೇವರ ಮೇಲೆ ಇಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರಶ್ನೋತ್ತರದ ಈ ಒಂದು ಪಾರ್ಥ ಕೃಷ್ಣನಿಗೆ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇದು ಹಿಡಿಸಿದ್ದರೆ ಎಲ್ಲ ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರೂ ಕೂಡ ಸಣ್ಣ ಒಳ್ಳೆಯ ಕಾರ್ಯದಿಂದ ಪ್ರಾರಂಭ ಮಾಡಿ. ಸ್ಮಾಲ್ ಟ್ರಾನ್ಸ್ಫಾರ್ಮೇಷನ್ಸ್ ಲೀಡ್ ಟು ಹ್ಯೂಜ್ ರಿಸಲ್ಟ್ಸ್ ಅಂತ ಹೇಳಿದಂತೆ ದೊಡ್ಡ ಫಲ ನಮಗೆ ಇಡೀ ಸಮಾಜಕ್ಕೆ ಸಿಗುತ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಣ್ಣ ಪಾತ್ರವನ್ನು ವಹಿಸೋಣ ಅಂತ ಹೇಳ್ತಾ ನಾಳೆಯಿಂದ ಮತ್ತೆ 51ನೆಯ ಸುಭಾಷಿತದಿಂದ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಇದನ್ನು ತಾವು ಹಂಚ್ತಾ ಇರಬೇಕು ಅಂತ ಕೇಳಿಕೊಂಡು ಇಲ್ಲಿಯವರೆಗೆ ಬೆಳೆಸಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. Good morning, friends. A very happy Sunday to everyone. As you all know, Sunday I'll be bringing a question and answer session, a short question and a small story to answer it. Every one of us have this question in our minds. We normally cannot do something great work, right? Like many of them do so many huge donations, or they follow some strict rules. We are not able to do it. I mean, we cannot keep proper fasting. Fasting is applicable to all the religions, so we cannot do it perfectly, or we do help the others but not in a great way or considerable way.
So we all get a question that whether our small noble work will be counted or not. Will God consider our work or not? Because it is not so much noticeable. Then will we get the sweet fruits of that or not? Is the question. The same question was asked by none other than Arjuna to Lord Shri Krishna. Kachinno bhaya vibhrashtaha chinnabhramiva nashyati. Will the person who has a wish to do something good starts it, but due to some inconvenience he cannot complete it, he leaves it in the middle, and he somehow cannot continue it further, will he be blessed with something good for a small noble work he has done or not? Arjuna asks this. The Lord Almighty answers, Partha naiveha namutra vinashastasya vidyate nahi kalyanakrit kaschita durgatim tata gacchati. What a beautiful shloka. What an assurance given by the God himself to the mankind. Lord Krishna says, even if you have done the smallest amount of noble work, it will be considered. See the mercy of the Lord. He says, neither on earth nor in the heaven will that work go unnoticed. It certainly will be ripening the sweetest fruit. There is a small story. There was a trader whose shop was near a great rich person's home. That rich person used to do annadana at a large scale, which means he used to serve food to many people. He had established a chhatra where anyone can come for at any time for any number of days and can have food there. So such was a great rich person's wish. And this trader, his shop was near his home. All the person would come, they would ask for the address, where is that rich man's home, and he would just show his finger, he would direct them to that home. The trader actually was a very bad person. He was not honest in his business. He did all bad things. Later he went to hell after dying. There he was being punished with so many weapons and all. Very cruelly he was being punished for the bad works he had done. But there was a miracle waiting for him. Whenever he would keep his forefinger in his mouth, he would be relieved of all the pain. He was astonished. What's happening with me? I am experiencing all the pain, but whenever I keep my forefinger in my mouth, I am relieved of that. Why is that happening? He asked the people there. There they showed what he had done when he was on the earth. It was seen that though he himself didn't do any noble work, but that forefinger was always directing the people to that rich man's home. And even that small amount of punya, that small amount of good work was considered, and he was getting relieved of the pain just by keeping that forefinger in his mouth. What level of mercy the God has! It's literally unimaginable. Even that small work was noticed. He was having the sweet fruit of that, isn't it? So, according to the Lord, we though can't do something great, the small works what we do will be accumulated to give us a great result.
Always it said small transformations lead to huge results. So we have to keep this in mind, that even the tiniest work will be blessed and we will be happy because of that small amount of good work we have done. So don't say that I cannot do something great and so I won't do anything. Start doing the smallest kind of works, good works. You hold a hand of an old lady and make her cross the road. You keep some water for the birds at the top of your house. Small work. You're not doing any huge annachatra or something, but a small work. That also will be considered. And the Lord Himself has assured it. So let us keep this in mind. I'll come tomorrow with a beautiful Subhashita in front of you all. Thanks for supporting. With your support, the channel has reached 700 subscribers and 50 Subhashitas. I hope your support will be there always with me. Thank you. Shri Krishna Arpanamastu. Jai Shri Ram.